ಮಳೆ ಮಾಪನ ಯಂತ್ರ ಹಾಗೂ ಕುಸುಮ್ ಸೋಲಾರ್ ಯೋಜನೆಗಳ ಬಗ್ಗೆ ಸಂಸದ ಕೋಟ ಮಹತ್ವದ ಸಭೆ. ಹಲವು ಏಜೆನ್ಸಿಗಳ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಮಳೆ ಮಾಪನ ಯಂತ್ರ ಹಾಗೂ ಕುಸುಮ್ ಸೋಲಾರ್ ಯೋಜನೆಗಳ ಕುರಿತು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಚರ್ಚೆ ನಡೆಸಿದರು. ಸಭೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ವಿವಿಧ ಏಜೆನ್ಸಿಗಳ ಆಮೆಗತಿಯ ಕಾರ್ಯವೈಖರಿಯ ಬಗ್ಗೆ ಕೋಟ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಖಡಕ್ ನಿರ್ದೇಶನಗಳನ್ನು ನೀಡಿದ್ದಾರೆ. ಕಳೆದ ಮಳೆಗಾಲದಲ್ಲಿ ಮೂಡಿಗೆರೆ ಸೇರಿದಂತೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆ ಮಾಪನ ಯಂತ್ರಗಳ ದೋಷದಿಂದಾಗಿ ರೈತರು ಬೆಳೆ ವಿಮೆಯಿಂದ ವಂಚಿತರಾಗಿರುವ ಕುರಿತು ಆತಂಕ ವ್ಯಕ್ತಪಡಿಸಿ ಜಿಲ್ಲೆಯ 242 ಮಳೆ ಮಾಪನ ಯಂತ್ರಗಳ ಪೈಕಿ ಕೇವಲ 107 ಮಾತ್ರ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ತರಾಟೆಗೆ ತೆಗೆದುಕೊಂಡರು. ನೆಟ್ವರ್ಕ್ ಸಮಸ್ಯೆ ಇರುವ ಕಡೆಗಳಲ್ಲಿ ಬಿಎಸ್ಎನ್ಎಲ್ ಮೂಲಕ ತಕ್ಷಣವೇ ದೋಷ ನಿವಾರಿಸುವಂತೆ ಸೂಚಿಸಿದ ಸಂಸದರು ಇನ್ನು 15 ದಿನಗಳ ಒಳಗಾಗಿ ಜಿಲ್ಲೆಯ ಎಲ್ಲ ನಿಷ್ಪ್ರಯೋಜಕ ಯಂತ್ರಗಳನ್ನು ಕಡ್ಡಾಯವಾಗಿ ದುರಸ್ತಿಗೊಳಿಸಬೇಕು ಎಂದು ಕಟ್ಟುನಿಟ್ಟಾಗಿ ಗಡುವು ವಿಧಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕುಸುಮ್ ಸೋಲಾರ್ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಂಸದ ವಿಳಂಬ ಧೋರಣೆಯನ್ನು ಗಂಭೀರವಾಗಿ ಪರಿಗಣಿಸಿದರು. ಕುಸುಮ್ ಎ ಸೂರ್ಯಗರ್ ಯೋಜನೆಯಡಿ 78,000 ಸಬ್ಸಿಡಿ ಲಭ್ಯವಿದ್ದರೂ ಕೇವಲ 171 ಫಲಾನುಭವಿಗಳಿಗೆ ಮಾತ್ರ ಹಣ ತಲುಪಿರುವುದರಿಂದ ಈ ಬಗ್ಗೆ ಸಾರ್ವಜನಿಕರಲ್ಲಿ ವ್ಯಾಪಕ ಜಾಗೃತಿ ಮೂಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹಾಗೆಯೇ ರೈತರು ತಮ್ಮ ಪಾಲಿನ ಹಣ ಪಾವತಿಸಿದ್ದರು 80% ಸಬ್ಸಿಡಿಯ ಕುಸುಮ್ ಬಿ ಯೋಜನೆಗಡಿ ಸೋಲಾರ್ ಪಂಪ್ಸೆಟ್ ಅಳವಡಿಸಲು ವಿಳಂಬ ಮಾಡುತ್ತಿರುವ ಏಜೆನ್ಸಿಗಳನ್ನು ಮೆಸ್ಕಾಂ ಅಧಿಕಾರಿಗಳ ಸಮ್ಮುಖದಲ್ಲೇ ತರಾಟೆಗೆ ತೆಗೆದುಕೊಂಡು ಬಾಕಿ ಕಾಮಗಾರಿ ಮುಗಿಸಲು 15 ದಿನಗಳ ಕಾಲಾವಕಾಶ ನೀಡಿದರು. ಇನ್ನು ಜಿಲ್ಲೆಯಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣದ ಕುರಿತಾದ ಕುಸುಮ್ ಸಿ ಯೋಜನೆಗೆ ಸೂಕ್ತ ಜಾಗದ ಕೊರತೆಯಿದ್ದು ಈ ಎಲ್ಲ ತಾಂತ್ರಿಕ ಸಮಸ್ಯೆಗಳ ನಿವಾರಣೆಗಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತೊಂದು ಪ್ರತ್ಯೇಕ ವಿಶೇಷ ಸಭೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಇದರೊಂದಿಗೆ ಕಾಫಿನಾಡಿನ ಪ್ರಮುಖ ಅಡುಗೆ ಅನಿಲ ಪೈಪ್ಲೈನ್ ಯೋಜನೆಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿದರು. ಲೋನ್ ಮಾಡಿರ್ತಾರೆ, ಹೀಗೆ ಬಂದಿರುತ್ತೆ. ಈ ಸೂರ್ಯಗರ್ ಯೋಜನೆಗೆ ನಮ್ದು ಇದಿಲ್ವಾ, ನಾಮಿನೇಟ್ ಮೆಂಬರ್ಸ್ ಇಲ್ವಾ? ನಮ್ದಲ್ಲಿ ನಮೂದನೆ ಆಗಿರುತ್ತೆ. ಇದಕ್ಕೆ ಪೂರ್ತಿ ಪೇಮೆಂಟ್ ಮಾಡಿದ್ರೆ ಸರ್ ವೆಂಡರ್ ಬಂದ್ಬಿಟ್ಟು ಒಂದ್ಸಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಬಿಟ್ಟು ಬಂದು ಇನ್ಸ್ಟಾಲ್ ಮಾಡ್ತಾರೆ ಸರ್. ಪೂರ್ತಿ ಇನ್ಸ್ಟಾಲ್ ಮಾಡಿದ್ರೆ ನಾವು ಮೆಸ್ಕಾಂ ಆಫೀಸಲ್ಲಿ ಹೋಗಿ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಇನ್ ಆಲ್ ರೆಸ್ಪೆಕ್ಟ್ ಎಲ್ಲ ಸರಿಯಾಗಿ ಕಮಿಷನ್ ಮಾಡಿದಂತ ನೋಡ್ಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ ಸರ್. ಅದನ್ನ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ನೆಕ್ಸ್ಟ್ ಸಬ್ಸಿಡಿ ರಿಇಂಬರ್ಸ್ಮೆಂಟ್ ಮಾಡೋದಕ್ಕೆ ಪ್ರೋಸೆಸ್ ಆಗುತ್ತೆ. ಬಟ್ ಬಹುತೇಕ ಕಡೆ ಸರ್ ಜಸ್ಟ್ ಇದನ್ನೇನಂತ ತಿಳ್ಕೊಂಡ್ಬಿಟ್ಟು ಸಾಕಷ್ಟು ಜನ ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಸರ್. ಹಾಗಾಗ್ಬಿಟ್ಟು ಅಪ್ಲಿಕೇಶನ್ ಆನ್ಲೈನ್ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು 1542ರಲ್ಲಿ ಕನಿಷ್ಠ 10% ಅಂದ್ರೂ ಕೂಡ 150 ಚಿಲ್ಲರೆ ಬರಬೇಕಲ್ಲ. 171 ಹೌದು ಬಿಟ್ಟು ಈಗ ಅದನ್ನ ಯುಟಿಲೈಸ್ ಮಾಡ್ಕೊಂತೀವಿ ಸರ್. ಬಟ್ 171ಕ್ಕೆ ಈಗ 480 ಸಬ್ಸಿಡಿ ಕೊಡ್ತಾರೆ. 78 ಹಾಗೆ ಸೆಲೆಕ್ಟ್ ಆದವ್ರ ಸಂಖ್ಯೆ ಎಷ್ಟು ಮತ್ತು ನೀವು ಸಂಪರ್ಕ ಕೊಟ್ಟವ್ರ ಸಂಖ್ಯೆ ಎಷ್ಟು, ನಿಮ್ಮಲ್ಲಿರುವಂತಹ ಏಜೆನ್ಸಿಗಳೆಷ್ಟು, ಯಾರಿಗೆ ಸಬ್ಸಿಡಿ ಇಷ್ಟು ರೀಪೇಮೆಂಟ್ ಆಗಿದೆ ಅವ್ರ ಸಂಖ್ಯೆ ಎಷ್ಟು? 42. ಅದರಲ್ಲಿ ಟೋಟಲ್ ಸ್ವೀಕಾರಗೊಂಡಿದ್ದು 1461 ಸರ್. ಬಟ್ ಟೋಟಲ್ ವೆಂಡರ್ಸ್ ಬೇರೆ ವೆಂಡರ್ಸ್ ಸೆಲೆಕ್ಟ್ ಆಗಿರೋದು 496. ಅದರಲ್ಲಿ ಸರ್ ಇನ್ಸ್ಟೇಷನ್ 4 ಕಂಪ್ಲೀಟ್ ಆಗಿರೋದು 183 ಸರ್. ಟೋಟಲ್ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಪ್ರಾಜೆಕ್ಟ್ ಕಮಿಷನ್ ಮಾಡಿರೋದು 178. ಸಬ್ಸಿಡಿ ಡಿಸ್ಪರ್ಸ್ ಆಗಿರೋದು 171 ಸರ್. ಇಷ್ಟಾಗಿದೆ. ಇದ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ಇದು ಸಾಲ್ವ ಸಬ್ಸಿಡಿ ಅನ್ನೋ ಬಗ್ಗೆ ಗೊತ್ತಿಲ್ಲದೆ ಕೆಲವರ ವೆಂಡರ್ ಮೂಲಕ ಅರ್ಜಿ ಕೊಟ್ಟಿರ್ತಾರೆ, ಫಂಕ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಸ್ಕ್ರೂಟಿನಿ ಮಾಡೋದು 1461. ಇದು ಸೆಲೆಕ್ಟ್ ಮಾಡಿರೋದು ಬೇರೆ ಬೇರೆ ವೆಂಡರ್ಸ್ ಅವರು 496. ನೀವು ಕಲೆಕ್ಷನ್ ಕೊಟ್ಟು ಸಬ್ಸಿಡಿ ಬಂದಿರೋದು ನಿಮಗೆ 171. ಈ 1461 496 ಸೆಲೆಕ್ಟ್ ಮಾಡಿ 171 ಐತೆ. ಅದಕ್ಕೆ ಏನು ಕಾರಣ? ಅದೇ ಏನಂದ್ರೆ ಈಗ ನಮ್ಮಲ್ಲಿ ಒಂದು ರಾಜ್ಯೋತಿ ಇರೋದು ಒಂದು ಕಾರಣ, ಇನ್ನೊಂದು ಜನರಿಗೆ ಇದು ಮನೆ. ಯಾಕೆ 78,000 ಸಬ್ಸಿಡಿ ಸಿಗುತ್ತೆ. ಒಂದು 4,000 5,000
ಇದು ಬರುವವರಿಗೆ ಕೂಡ ಬಿಲ್ ಬರುವವರಿಗೆ ಇದು ಫ್ರೀ ಆಗಿ ಬಿಡ್ತದೆ ಅಂತ ಅನ್ಸುತ್ತೆ ನನಗೆ. ನಮ್ಮಲ್ಲೆಲ್ಲ ಅದೇ ರೀತಿ ಉಡುಪಿಲೆಲ್ಲ ಏನು ಮಾಡಿದ್ದಾರೆ, ಅದಕ್ಕೆ ಎಲ್ಲ ಗ್ರಾಮ ಪಂಚಾಯತ್ ಎದುರುಗಡೆ ಬೋರ್ಡ್ ಹಾಕಿದ್ದಾರೆ ಈ PM ಸೂರ್ಯಘರ್ ಯೋಜನೆ ಬಗ್ಗೆ ಮಾಹಿತಿ ಕೊಡಲಿಕ್ಕೆ. ಇಲ್ಲಿ ಕಷ್ಟ ಆಗ್ಬೋದು ನೋಡೋದು. ಇದೇನಾಗಿದೆ ಕುಸುಮ್ ಬಿ ಕಾಂಪೊನೆಂಟ್ ಸರ್, ಬಿ ಕಾಂಪೊನೆಂಟ್ ಈಗ ಹೇಳಿದ ಎ ಕಾಂಪೊನೆಂಟ್ ಸರ್, ಇದು ಕುಸುಮ್ ಬಿ ಕಾಂಪೊನೆಂಟ್ ಸರ್. ಅದು ಸೋಲರೇಷನ್ ಆಫ್ IP ಸೆಟ್ನ ಸೋಲಾರ್ ಪಂಪ್ ಸೆಟ್ ಯೂಸ್ ಮಾಡಿಬಿಟ್ಟು ಸರ್ ಕೃಷಿ ಬಳಕೆ ಉಪಯೋಗಿಸ ಅಂತಿತ್ತು ಸರ್. ಫಸ್ಟ್ ಫೇಸಲ್ಲಿ ನಮ್ಮಲ್ಲಿ 106 ಇದು ಅಪ್ಲಿಕೇಶನ್ಸ್ ರಿಜಿಸ್ಟ್ರೇಷನ್ ಆಗಿತ್ತು. ಅದು ಸೈಟ್ ವಿಸಿಟ್ ಮಾಡಿದ್ರೆ ಪಂಪ್ ಸೆಟ್ ಸರ್. ಸೊ ಒಟ್ಟು 60 ಮಾತ್ರ ಫೀಸಿಬಿಲಿಟಿ ಇತ್ತು ಸರ್, ಇನ್ನು 46 ಫೀಸಿಬಿಲಿಟಿ ಇರಲಿಲ್ಲ. ಸೊ ಒಟ್ಟು 60 ಫೀಸಿಬಿಲಿಟಿ ಇರೋ ಸೈಟಲ್ಲಿ ಸರ್ ಟೋಟಲ್ 25 ಕೃಷಿ ಸೋಲಾರ್ ಪಂಪ್ ಸೆಟ್ ಇನ್ಸ್ಟಾಲ್ ಮಾಡಿದೆ ಸರ್. ಇನ್ಸ್ಟಾಲ್ ಮಾಡಿಬಿಟ್ಟು ಈಗ ಕೆಲಸ ಮಾಡ್ತಿದೆ ಸರ್. ಸೊ ವರ್ಕ್ ಮಾಡ್ತಾ ಇದೆ. ಇದು ಮಿಕ್ಕಿದ್ದು ಮಾಡಬೇಕು ಸರ್. ಬಟ್ ಟೋಟಲ್ KLK ವೆಂಚರ್ಸ್ ಅಂತ ಅವ್ರಿಗೆ ಆ ಏಜೆನ್ಸಿ 19 ಮಾಡಿದ್ದಾರೆ. ಆಮೇಲೆ ರೋಟೋಮ್ಯಾಕ್ ಮೋಟರ್ಸ್ ಅಂತ ಅವ್ರು ಟೋಟಲ್ 6 ಮಾಡಿದ್ದಾರೆ ಸರ್. ಔಟ್ ಆಫ್ 60 25 ಮಾಡಿದ್ದಾರೆ ಸರ್. ಇನ್ನು 35 ಮಾಡೋದು ಬಾಕಿ ಇದೆ ಮಾಡ್ತಾರೆ ಸರ್. ಮಾಡ್ತಾರೆ ಸರ್, ಹೇಳಿದೆ ಸರ್, ಅದು ಮಾಡ್ತಾ ಇದ್ದಾರೆ ಸರ್. N4 ನ್ಯೂಸ್, ಇದು ನಿಮ್ಮ ಧ್ವನಿ.